ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿ ವರ್ಷ ಜನವರಿ 12ರಂದು ಆಚರಿಸುವಂತಹ ಸ್ವಾಮಿ ವಿವೇಕಾನಂದರ ಜಯಂತಿಯ ಪರವಾಗಿ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ. ಈ ಒಂದು ವಿಡಿಯೋ ಮುಖಾಂತರ ಸ್ವಾಮಿ ವಿವೇಕಾನಂದರ ಬಗ್ಗೆ ಪ್ರಬಂಧ ಬರೆಯೋದು ಹೇಗೆ, ಸರಳವಾದಂತಹ ಪುಟ್ಟದಾದಂತಹ ಪ್ರಬಂಧ ರಚನೆಯನ್ನ ನೋಡೋಣ. ಸ್ವಾಮಿ ವಿವೇಕಾನಂದರು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿ. ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ. ವಿವೇಕಾನಂದರು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ನೋಡಿ, ಪ್ರಬಂಧ ರಚನೆಯಲ್ಲಿ ಫಸ್ಟ್ ನಾವು ಬರೀಬೇಕಾಗಿರೋದು ಇವರು ಯಾರು, ಸ್ವಾಮಿ ವಿವೇಕಾನಂದರು ಯಾರು. ಇಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿ ಅಂತ ಹೇಳಿದ್ವಿ. ಹಾಗೆಯೇ ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಪ್ಯಾರಲ್ಲಿ ವಿವೇಕಾನಂದರು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಕಲ್ಕತ್ತಾದಲ್ಲಿ ಇವರು ಜನಿಸಿದ್ದು ಎಷ್ಟರಲ್ಲಿ? 1863 ಜನವರಿ 12ರಂದು. ಇವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ನೋಡಿ, ವಿವೇಕಾನಂದರ ತಂದೆಯ ಹೆಸರೇನು? ವಿಶ್ವನಾಥ ದತ್ತರು. ಇವರ ತಾಯಿ ಹೆಸರೇನು? ಭುವನೇಶ್ವರಿ ದೇವಿ. ಇವರ ಗುರು ಬಂದು ಶ್ರೀ ರಾಮಕೃಷ್ಣ ಪರಮಹಂಸರು. ಇವರ ಪೂರ್ವದ ಹೆಸರು ಅಂದ್ರೆ ಸ್ವಾಮಿ ವಿವೇಕಾನಂದರ ಪೂರ್ವದ ಹೆಸರು ಅಂದ್ರೆ ಇವರು ಹುಟ್ಟಿದಾಗ ಇವರಿಗೆ ಇಟ್ಟಂತಹ ಹೆಸರು ನರೇಂದ್ರ ಎನ್ನುವಂತಹದ್ದು. ಅವರ ತಂದೆ ತಾಯಿಗಳು ಇಟ್ಟಂತಹ ಹೆಸರು ನರೇಂದ್ರ. ಇವರ ಗುರುಗಳಾದಂತಹ ಶ್ರೀ ರಾಮಕೃಷ್ಣ ಪರಮಹಂಸರು ಕೊಟ್ಟಂತಹ ಹೆಸರು ಯಾವುದು ಅಂದ್ರೆ ವಿವೇಕಾನಂದ. ನೋಡಿ, ಇಲ್ಲಿ ಇವರಿಗೆ 2 ಹೆಸರುಗಳಿದೆ. ಇವ್ರ ತಂದೆ ತಾಯಿ ಮೊದಲು ಇವರಿಗೆ ನರೇಂದ್ರ ಅಂತ ಹೆಸರಿಟ್ಟಿರ್ತಾರೆ. ಅದಾದ್ಮೇಲೆ ಇವರು ಗುರುಗಳ ಬಳಿ ಹೋಗ್ತಾರೆ, ರಾಮಕೃಷ್ಣ ಪರಮಹಂಸರ ಬಳಿ. ಅವರು ಕೊಟ್ಟಂತಹ ಹೆಸರು ಸ್ವಾಮಿ ವಿವೇಕಾನಂದ. ಇನ್ನು ಇವರೊಬ್ಬ ಯಾರು? ಸ್ವಾಮಿ ವಿವೇಕಾನಂದ ಹಿಂದೂ ಆಧ್ಯಾತ್ಮಿಕ ನಾಯಕ. ಇವರನ್ನ ಹಿಂದೂ ಆಧ್ಯಾತ್ಮಿಕ ನಾಯಕ ಅಂತ ಕೂಡ ಹೇಳ್ತಾರೆ. ವಿವೇಕಾನಂದರು ವಿವಿಧ ವಿಷಯಗಳ ಬಗ್ಗೆ, ವಿಶೇಷವಾಗಿ ಪಾಶ್ಚಾತ್ಯ ತತ್ವಶಾಸ್ತ್ರ ಮತ್ತು ಇತಿಹಾಸದ ಬಗ್ಗೆ ಅಪಾರ ಜ್ಞಾನವನ್ನ ಹೊಂದಿದ್ದರು. ನೋಡಿ, ಇವರು ಹುಟ್ಟಿದ್ದು ಎಲ್ಲಿ, ಇವರ ತಂದೆ ತಾಯಿ ಯಾರು, ಹಾಗೆಯೇ ಇವರಿಗೆ ಮೊದಲಿದ್ದಂತಹ ಹೆಸರು ಏನು, ಹಾಗೆಯೇ ಅದಾದ ನಂತರ ಅವರ ಗುರುಗಳು ಕೊಟ್ಟಂತಹ ಹೆಸರು ಏನು, ಅದೆಲ್ಲವನ್ನು ಕೂಡ ಇಲ್ಲಿ ಬರೆದಿದ್ದೀವಿ. ಅದಾದ ನಂತರ ವಿವೇಕಾನಂದರು ಯಾವ ವಿಷಯಗಳ ಬಗ್ಗೆ ಹೆಚ್ಚು ವಿಶೇಷವಾದಂತಹ ಜ್ಞಾನವನ್ನು ಪಡ್ಕೊಂಡಿದ್ರು ಅಂದ್ರೆ ಪಾಶ್ಚಾತ್ಯ ತತ್ವಶಾಸ್ತ್ರ ಮತ್ತು ಇತಿಹಾಸದ ಬಗ್ಗೆ ಇವರು ಅಪಾರವಾದಂತಹ ಜ್ಞಾನವನ್ನ ಹೊಂದಿದ್ರು. ಇವರು ಬಾಲ್ಯದಿಂದಲೇ ಧ್ಯಾನವನ್ನ ಅಭ್ಯಾಸ ಮಾಡಿದ್ರು. ಅಂದ್ರೆ ಇವರು ಸಣ್ಣ ಮಗು ಇದ್ದಾಗಿಂದಾನೆ, ಸಣ್ಣ ಬೇಕಾಗಿರ್ಬೇಕಾದ್ರೆ ಕೂಡ ಅವರು ಧ್ಯಾನವನ್ನ ಮಾಡ್ತಾ ಇದ್ರು, ಧ್ಯಾನವನ್ನ ಅಭ್ಯಾಸ ಮಾಡ್ಕೊಂಡಿದ್ರು. ತಮ್ಮ ಗುರುಗಳಾದ ಶ್ರೀ ರಾಮಕೃಷ್ಣ ಪರಮಹಂಸರು ಸನ್ಯಾಸ ಸ್ವೀಕರಿಸಿದರು. ಅಂದ್ರೆ ಇವರು ಸಣ್ಣ ಮಗು ಇದ್ದಾಗಿಂದಾನೆ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು. ಆ ಕಾರಣಕ್ಕೆ ಅವರು ಅತ್ಯುತ್ತಮವಾದಂತಹ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿದ್ರು. ನಾವೆಲ್ಲ ಈಗೆಲ್ಲ ನೋಡೋ ಹಾಗೆ ಯೋಗ ಮಾಡಬೇಕಾದ್ರೆ ತುಂಬಾ ನಮ್ಮ ಬಾಡಿ ಕಂಟ್ರೋಲ್ ಇಟ್ಕೊಳ್ಳೋದು ಹೇಗೆ, ಧ್ಯಾನದಿಂದ ನಮ್ಮ ಬಾಡಿ ಕಂಟ್ರೋಲ್ ಯಾವ ರೀತಿಯಾಗಿ ಸಿಗುತ್ತೆ ಅನ್ನೋದನ್ನ ನಾವು ಕೇಳ್ತಾ ಇರ್ತೀವಿ. ನೋಡಿ, ಆಗಿನ ಕಾಲದಲ್ಲೇನೆ ಸ್ವಾಮಿ ವಿವೇಕಾನಂದರು ಧ್ಯಾನವನ್ನ ಅಭ್ಯಾಸ ಮಾಡ್ಕೊಂಡಿದ್ರು. ಹಾಗೆಯೇ ತಮ್ಮ ಗುರುಗಳಾದ ಶ್ರೀ ರಾಮಕೃಷ್ಣ ಪರಮಹಂಸರ ಹತ್ರ ಏನ್ ಮಾಡ್ತಾರೆ, ಅವರು ಸನ್ಯಾಸತ್ವವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಇವರು ಅದ್ಭುತ ಮತ್ತು ವಿಶಾಲ ಮನೋಭಾವದವರು. ಯಾರು? ಸ್ವಾಮಿ ವಿವೇಕಾನಂದರು. ಹಿಂದೂಸ್ತಾನದ ಮಹತ್ವವನ್ನು ಅರಿತುಕೊಳ್ಳಲು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಅಂದ್ರೆ ನಮ್ಮ ಹಿಂದೂಸ್ತಾನ ಅಂದ್ರೆ ಭಾರತ ದೇಶದ ಒಂದು ಮಹತ್ವವನ್ನು ಅರಿತುಕೊಳ್ಳಲು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಇವರು. ಯಾರು? ವಿವೇಕಾನಂದರು. ವಿವೇಕಾನಂದರು ಶಿಕ್ಷಣದ ಬಗ್ಗೆ ಈ ರೀತಿ ಹೇಳ್ತಾರೆ. ಅವರು ಶಿಕ್ಷಣದ ಬಗ್ಗೆ ಯಾವ ರೀತಿಯ ಅಭಿಪ್ರಾಯವನ್ನ ಪಟ್ಟಿದ್ರು ಅಂದ್ರೆ, ಶಿಕ್ಷಣ ಜ್ಞಾನದ ಹೊರೆಯಲ್ಲ. ಶಿಕ್ಷಣ ಎನ್ನುವಂತಹದ್ದು ತುಂಬಾ ಕಷ್ಟಪಟ್ಟು ನಾವು ಗಳಿಸಬೇಕಾದಂಥದ್ದು ಅಲ್ಲ. ಶಿಕ್ಷಣ ಜ್ಞಾನದ ಹೊರೆಯಲ್ಲ, ಹೃದಯದಿಂದ ಕಲಿತರೆ ಹೆಚ್ಚು ಲಾಭದಾಯಕ ಅಂತಾರೆ. ಎಂತಹ ಅದ್ಭುತವಾದಂತಹ ಮಾತು ವಿವೇಕಾನಂದರದು. ನೋಡಿ, ಶಿಕ್ಷಣದ ಬಗ್ಗೆ ಅವರು ಹೀಗೆ ಹೇಳ್ತಾರೆ, ಶಿಕ್ಷಣ ಅನ್ನೋದು ಕಲಿತು ಉಡ್ಡೆ ಹಾಕ್ಕೋಬೇಕಾದಂತಹ ಜ್ಞಾನ ಅಲ್ಲ. ಜ್ಞಾನ ಎನ್ನುವಂತಹದ್ದು ನಮಗೆ ಯಾವತ್ತೂ ಕೂಡ ಹೊರೆ ಆಗಬಾರ್ದು. ಅದನ್ನ ನಾವು ಹೃದಯದಿಂದ ಕಲಿತರೆ ಹೆಚ್ಚು ಲಾಭದಾಯಕ ಅದರಿಂದ ಅಂತ ಹೇಳ್ತಾರೆ. ಇವರು ಹಿಂದೂ ಧರ್ಮದ ಮಹತ್ವವನ್ನ ಇಡೀ ಜಗತ್ತಿಗೆ ಸಾರ್ತಾರೆ. 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ನಡೆದಂತಹ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಅತ್ಯುತ್ತಮ ಭಾಷಣವನ್ನ ಮಾಡ್ತಾರೆ. ನೋಡಿ, ಇವರು ವಿಧೇನ
ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಆ ವಿದ್ಯೆಯನ್ನು ನಾವು ಹೃದಯದಿಂದ ಕಲಿಬೇಕು ಅಂತಾರೆ. ಹಾಗೆಯೇ ಹಿಂದೂ ಧರ್ಮದ ಮಹತ್ವವನ್ನು ಇಡೀ ಜಗತ್ತಿಗೆ ತಿಳಿಸ್ಕೊಡ್ತಾರೆ. 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ನಡೆದಂತಹ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಅತ್ಯುತ್ತಮವಾದ ಭಾಷಣವನ್ನು ಮಾಡ್ತಾರೆ. ಆ ಭಾಷಣ ಇಡೀ ವಿಶ್ವದೆಲ್ಲೆಡೆ ಕೂಡ ಅದು ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಅವರು ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ, ಅಂದರೆ ಅಮೆರಿಕದಲ್ಲಿ ನಡೆದಂತಹ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಅವರು ಭಾರತದ ಧರ್ಮದ ಒಂದು ಮಹತ್ವವನ್ನು ಕುರಿತು ಮಾತಾಡ್ತಾರೆ. ಆಗ ಎಲ್ಲರೂ ಕೂಡ ಅವರ ಮಾತುಗಳಿಗೆ ತಲೆದೂಗ್ತಾರೆ. ಹಾಗೆಯೇ ಅವರಿಗೆಲ್ಲರಿಗೂ ಕೂಡ ಭಾರತದ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಬರುತ್ತೆ. ಹಾಗೆಯೇ ಭಾರತದ ಧರ್ಮದ ಬಗ್ಗೆ ಗೌರವ ಕೂಡ ಹೆಚ್ಚಾಗುತ್ತೆ. ಭಾರತದ ಹಿಂದೂ ಧರ್ಮವನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನವನ್ನು ಕೂಡ ಪಡ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಮನುಕುಲದ ಸೇವೆಗಾಗಿ ನಿರಂತರವಾಗಿ ಶ್ರಮಿಸ್ತಾರೆ. ಇಂದಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ ಸ್ವಾಮಿ ವಿವೇಕಾನಂದರು. ನೋಡಿ, ಇವರು ಮನುಕುಲದ ಸೇವೆಗಾಗಿ ನಿರಂತರವಾಗಿ ಶ್ರಮಿಸ್ತಾರೆ. ಅದಷ್ಟೇ ಅಲ್ಲ, ಇಂದಿನ ಪೀಳಿಗೆಗೆ ಅಷ್ಟೇ ಅಲ್ಲ, ಅಂದರೆ ನಾವೀಗೇನು ನಮ್ಮ ಜನ್ರೇಷನ್ ಏನಿದೆ ಅದಷ್ಟಕ್ಕೆ ಅಲ್ಲ, ಮುಂದಿನ ಜನ್ರೇಷನ್ಗೂ ಕೂಡ ಅವರು ಸ್ಫೂರ್ತಿಯಾಗಿದ್ದಾರೆ ಎನ್ನುವಂಥದ್ದು ಪ್ರಬಂಧದ ಮಾದರಿ.